ನಮಸ್ತೆ ಸ್ನೇಹಿತರೆ, ನನ್ನ ಗಾಲಿ ಕುರ್ಚಿಯನ್ನು ನಾನು ಹೇಗೆ ಮಾರ್ಪಡಿಸಿದ್ದೇನೆ ಎಂದು ನಿಮಗೆ ಹೇಳಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ. ನಾನು ಮಾಡಿದ ರ್ಯಾಂಪ್ ಅಪಾಯಕಾರಿ ಮತ್ತು ಜಾರುವಂತಿದ್ದ ಕಾರಣ ಹಾಗೂ ನಾನು ನನ್ನ ಕಸ್ಟಮ್ ನಿರ್ಮಿತ ಲಿಫ್ಟ್ನಿಂದ ಅಷ್ಟೊಂದು ಸಂತೋಷವಾಗಿರಲಿಲ್ಲ. ಸಾಮಾನ್ಯ ಜನರಂತೆ ಸಾಮಾನ್ಯ ಲಿಫ್ಟ್ ಬಳಸಲು ನಾನು ಬಯಸಿದ್ದರಿಂದ ಮಾರ್ಪಾಡು ಅಗತ್ಯವಾಯಿತು. This is Houston. Say again, please. Houston, we've had a problem. We've had a main beam bus undervolt. Roger, main B undervolt. Okay, stand by 13. We're looking at it. ನಮ್ಮ ಸಾಮಾನ್ಯ ಲಿಫ್ಟ್ ತುಂಬಾ ಚಿಕ್ಕದಾಗಿದ್ದರಿಂದ ನಾನು ನನ್ನ ಗಾಲಿ ಕುರ್ಚಿಯನ್ನು ಚಿಕ್ಕದಾಗಿಸಬೇಕಾಯಿತು. ಆದರೆ ಒಂದು ದೊಡ್ಡ ಸಮಸ್ಯೆ ಏನಿತ್ತೆಂದರೆ ನನ್ನದು ಎಲೆಕ್ಟ್ರಾನಿಕ್ ಗಾಲಿ ಕುರ್ಚಿ. ಇದರಲ್ಲಿ ಆಕ್ಟಿವೇಟರ್ಗಳು, ಸೆನ್ಸರ್ಗಳು, ಮೋಟಾರ್ಗಳು ಮತ್ತು ಸಂಕೀರ್ಣ ವ್ಯವಸ್ಥೆ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಇದು ಫ್ರಾನ್ಸ್ನಲ್ಲಿ ತಯಾರಾಗಿದ್ದರಿಂದ ಆಪರೇಟಿಂಗ್ ಮ್ಯಾನ್ಯುವಲ್ ಬಿಟ್ಟು ಬೇರೇನೂ ಲಭ್ಯವಿರಲಿಲ್ಲ. ಹಾಗಾಗಿ ನಾನು ಬಯಸಿದ್ದನ್ನು ಮಾಡಲು ಯಾರೂ ಸಿದ್ಧರಿರಲಿಲ್ಲ. ಆದರೆ ನನ್ನ ಸ್ನೇಹಿತ ಅಶೋಕ್ ಮತ್ತು ಅವರ ಸ್ನೇಹಿತ ಶೆಣೈ ಸವಾಲನ್ನು ಸ್ವೀಕರಿಸುವವರೆಗೂ ಯಾರೂ ಒಪ್ಪಿರಲಿಲ್ಲ. ಅಶೋಕ್ ನಿಜಕ್ಕೂ ಒಬ್ಬ ಪ್ರತಿಭಾವಂತರು, ಅವರಿಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಉತ್ತಮ ತಿಳುವಳಿಕೆ ಇದೆ. ಶೆಣೈ ಜೊತೆ ಸೇರಿ ಅವರು ಹಲವಾರು ಸಂಕೀರ್ಣ ಯೋಜನೆಗಳನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಬ್ಬರು ಅತ್ಯಂತ ಸಜ್ಜನರು. ಹೀಗೆ ಅವರು ನನ್ನ ಗಾಲಿ ಕುರ್ಚಿ ಚಿಕ್ಕದಾಗಿಸುವ ಕಾರ್ಯಾಚರಣೆಯನ್ನು ಶುರು ಮಾಡಿದರು. ಈ ಕೆಲಸ ಕಠಿಣವಾಗಿ ಮತ್ತು ನಿಜಕ್ಕೂ ಸಂಕೀರ್ಣವಾಗಿತ್ತು. ಹಲವು ವಿಷಯಗಳನ್ನು ಪರಿಗಣಿಸಬೇಕಿತ್ತು. ಒಂದು ಮುಖ್ಯ ಸಮಸ್ಯೆಯೆಂದರೆ ಗುರುತ್ವಾಕರ್ಷಣೆಯ ಕೇಂದ್ರ. ಕುರ್ಚಿ ಅಸ್ಥಿರವಾಗಿ ನಿಷ್ಪ್ರಯೋಜಕವಾಗುವ ಸಾಧ್ಯತೆ ಇತ್ತು, ಅಥವಾ ಮೆಟ್ಟಿಲು ಹತ್ತುವಂತಹ ಅನೇಕ ಅಂತರಸಂಪರ್ಕಿತ ವೈಶಿಷ್ಟ್ಯಗಳನ್ನು ಹೊಂದಿದ್ದರಿಂದ ಅವುಗಳನ್ನು ತೆಗೆದುಹಾಕಿದರೆ ಕುರ್ಚಿ ನಿಷ್ಕ್ರಿಯವಾಗಬಹುದು. ಆದರೆ ಕೊನೆಗೂ ಅವರು ಅದನ್ನು ಮಾಡಿ ತೋರಿಸಿದರು ಮತ್ತು ಅದನ್ನು ಅದ್ಭುತವಾಗಿ ಮಾಡಿದರು. ಮೂಲ ಭಾಗಗಳನ್ನು ಯಾವುದನ್ನೂ ಬದಲಾಯಿಸಲಿಲ್ಲ. ಗಾತ್ರದಲ್ಲಿ ದೊಡ್ಡದಾಗಿದ್ದ ಕಾರಣ ಅದರ ಮೆಟ್ಟಿಲು ಹತ್ತುವ ವೈಶಿಷ್ಟ್ಯವನ್ನು ಸ್ಟೇರ್ ಕ್ಲಿಂಬಿಂಗ್ ಫೀಚರ್ ಮಾತ್ರ ತೆಗೆದುಹಾಕಬೇಕಾಯಿತು. ಕುರ್ಚಿ ನಿಜಕ್ಕೂ ಸ್ಥಿರವಾಗಿತ್ತು. ಅಂದಿನಿಂದಲೂ ನಾನು ಅದನ್ನು ಬಳಸುತ್ತಿದ್ದೇನೆ ಮತ್ತು ಯಾವುದೇ ತೊಂದರೆ ಆಗಿಲ್ಲ. ಅಶೋಕ್ ಮತ್ತು ಶೆಣೈ ಅವರಿಗೆ ದೊಡ್ಡ ಧನ್ಯವಾದಗಳು. ನಾನು ಈ ಮಾರ್ಪಾಡಿನ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ ಏಕೆಂದರೆ ಅನೇಕರು ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಾರೆ ಮತ್ತು ಸೂಕ್ತವಾದ ಗಾಲಿ ಕುರ್ಚಿಯನ್ನು ಖರೀದಿಸಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಬಹುದು. ಅಷ್ಟೊಂದು ಹಣ ಖರ್ಚು ಮಾಡದೆ ಈಗಾಗಲೇ ಇರುವ ಗಾಲಿ ಕುರ್ಚಿಯನ್ನೇ ಮಾರ್ಪಡಿಸಲು ಸಾಧ್ಯ ಎಂದು ನಾನು ತೋರಿಸುತ್ತಿದ್ದೇನೆ. ಇದು ಕೇವಲ ಹಣದ ಬಗ್ಗೆ ಮಾತ್ರವಲ್ಲ, ಗಾಲಿ ಕುರ್ಚಿಯನ್ನು ಮೂಲಭೂತವಾಗಿ ಮಾರ್ಪಡಿಸುವ ರೋಮಾಂಚನದ ಬಗ್ಗೆಯೂ ಹೌದು. ಭವಿಷ್ಯದ ಕಾರುಗಳು ಈಗಾಗಲೇ ಯುಎಸ್ಎನಲ್ಲಿ ಇವೆ. ಧನ್ಯವಾದಗಳು ಸ್ನೇಹಿತರೆ.